ಸೊ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ರಾಜಶ್ರೀ. ನಾವು ಮಾಡತ್ತೀನಿ ಇವತ್ತು 5 ಮಿನಿಟ್ಸ್ ಆಕ್ಸಿಫೇಶಿಯಲ್ ಆ್ಯಟ್ ಹೋಮ್. ಸೊ ಸ್ಟೆಪ್ ಬೈ ಸ್ಟೆಪ್ ನಾನು ನಿಮಗೆ ತೋರಿಸ್ತೀನಿ. ಫಸ್ಟ್ ಆಫ್ ಆಲ್ ನಾನಿಲ್ಲಿ ನನ್ನ ಹೇರನ್ನು ಟೈ ಮಾಡತ್ತೀನಿ, ಯಾಕಂದ್ರೆ ಹೇರ್ ಭಾಳ ಕಾಡಿಸ್ತವು ಅಂಥೇಳಿ ಫುಲ್ ನಾನು ಟೈ ಮಾಡಿದೆ. ಫುಲ್ ಕವರ್ ಮಾಡಿಕೊಂಡೆ ಯಾಕಂತಂದ್ರೆ ಒಂದು ಎಳೆ ಕೂದಲಾದರೂ ಬಂದರೂ ಭಾಳ ನನಗೆ ಇರಿಟೇಟ್ ಅನ್ನಿಸ್ತೈತೆ. ಹಾಗಾಗಿ ನಾನು ಫುಲ್ ಕವರ್ ಮಾಡ್ಕೊಂಡ್ಬಿಟ್ಟೆ. ಅದಾದಮೇಲೆ ನಂದು ನೆಕ್ಸ್ಟ್ ಸ್ಟೆಪ್ ಇತ್ತು ಐಸಿಂಗ್ ಮಾಡೋದು. ಫಸ್ಟ್ ಸ್ಟೆಪ್ ನಾನು ಸ್ಟಾರ್ಟ್ ಮಾಡೋದು ಐಸಿಂಗಿಂದ. ಸೊ ನಾನಿಲ್ಲಿ ಐಸಿಂಗ್ ಕ್ಯೂಬ್ ಹಾಕಿಟ್ಟಿದ್ದೆ. ಸೊ ಅದನ್ನು ನಾನು ಇಲ್ಲಿ ಮಸ್ತಾಗಿ ಫೇಸ್ ಮೇಲೆ ಐಸಿಂಗ್ ಮಾಡ್ಕೊಳತ್ತೀನಿ. ಐಸಿಂಗ್ ಮಾಡ್ಕೊಳ್ಳೋದ್ರಿಂದ ನನಗೆ ಒಂದು ರಿಫ್ರೆಶ್ಮೆಂಟ್ ಅನ್ಸುತ್ತೆ, ಭಾಳ ಚಲೋ ಅನ್ಸುತ್ತೆ. ಸೊ ಬ್ಲಡ್ ಸರ್ಕ್ಯುಲೇಷನ್ ನಮ್ಮದು ಚಲೋ ಆಗುತ್ತಂತ, ಚಲೋ ಬ್ಲಡ್ ಸರ್ಕ್ಯುಲೇಷನ್ ಆಗ್ತೈತ್ರಿ. ಹಾಗಾಗಿ ಐಸಿಂಗ್ ಮಾಡಬೇಕಾಗತ್ತೆ ಫೇಸಿಗೆ. ನಾನು ಮಾಡಿದೆ ಇಲ್ಲಿ. ಯಪ್ಪ ಭಾರಿ ಮಜಾ ಬಂತ್ರಿ ಐಸಿಂಗ್ ಮಾಡಿಕೊಂಡೆ. ಅದಾದಮೇಲೆ ನಂದು ಆಕ್ಸಿಕೇಟ್ ನೋಡ್ಬೋದಿಲ್ಲ, ನಾನು ತೋರಿಸೋದು. ಸೊ ಇವಾಗ ಸ್ಟಾರ್ಟ್ ಮಾಡೋಣ. ಫಸ್ಟ್ ಸ್ಟೆಪ್ ಹೋಗೋದಂತಂದರೆ ಕ್ಲೆನ್ಸಿಂಗ್. ಸೊ ಕ್ಲೆನ್ಸಿಂಗ್ ಯೂಸ್ ಮಾಡೋದೀನಿ ಆಕ್ಸಿದಲ್ಲಿ. ಸೊ ಚೆಂದಂಗೆಲ್ಲ ಕ್ರೀಮ್ ಸ್ಪ್ರೆಡ್ ಮಾಡ್ಕೊಂಡು ಒಂದು ಸ್ವಲ್ಪ ಕೈ ಏನೈತಲ್ಲ ವೆಟ್ ಇಟ್ಕೋಬೇಕ್ರಿ. ನಮ್ದು ಹಸಿ ಕೈಯಿಂದ ಸ್ಲೋಲಿ, ಭಾಳ ತಿಕ್ಕಬಾರ್ದು, ಸ್ಲೋಲಿ ಮಾಡಬೇಕು ಮಸಾಜ್. ಅದಾದಮೇಲೆ ನಾನು ಇಲ್ಲಿ ವೈಪ್ ಮಾಡತ್ತೀನಿ ವೆಟ್ ವೈಪ್ಸಿಂದ. ಮಸ್ತಂಗೆ ವೈಪ್ ಮಾಡಿಬಿಟ್ಟೆ, ಚಲೋದಂಗೆ ವೈಪ್ ಆಗತ್ತೆ ಇದರಿಂದ. ಸೊ ನಾನು ಇದೇ ಯೂಸ್ ಮಾಡ್ತೀನಿ. ಸೊ ನೆಕ್ಸ್ಟ್ ಸೆಕೆಂಡ್ ಸ್ಟೆಪ್ ಬಂದುಬಿಟ್ರೆ ನಮ್ಮದು ಸ್ಕ್ರಬ್. ಇಲ್ಲಿ ಸ್ಕ್ರಬ್ಬಿಂಗ್ ಎಲ್ಲ ಕ್ರೀಮೆಲ್ಲ ಹಚ್ಕೊಳತ್ತೆ. ನಾನು ಹಚ್ಕೊಂಡ್ಬಿಟ್ಟು ಸ್ವಲ್ಪ ಮತ್ತು ಕೈ ವೆಟ್ ಮಾಡ್ಕೊಂಡು ಸ್ಲೋಲಿ ನಾನು ಸ್ಕ್ರಬ್ ಮಾಡ್ಕೊಳತ್ತೇನೆ. ಭಾಳ ತಿಕ್ಕೋದಲ್ರಿ, ಮಖನ ಭಾಳ ತಿಕ್ಕೊಂಡ್ರೆ ಕೆಂಪಾಗಿ ಆಗ್ತೈತಿ. ಸೊ ನಾವು ಸ್ಲೋಲಿ ಸ್ಕ್ರಬ್ ಮಾಡೋದು. ಇದನ್ನ ಫಾಸ್ಟ್ ಫಾರ್ವರ್ಡ್ ಅಲ್ಲಿ ಮಾಡ್ತೀನಿ. ಸೊ ನಿಮಗೆ ಫಾಸ್ಟ್ ಅನ್ನಿಸ್ಬೋದು. ಸೊ ನಾವು ಸ್ಲೋಲಿ ಮಾಡಬೇಕಾಗ್ತೈತಿ. ಎಷ್ಟು ಚಂದ ನಾವು ಮಸಾಜ್ ಮಾಡ್ತೀವಿ ಅಷ್ಟು ಚಂದ ನಮಗೆ ಗ್ಲೋ ಬರ್ತೈತಿ. ನೋಡ್ರಿ ನಾ ಮಾಡತ್ತೀನಿ. ನಾ ಅಂತೂ ಸಿಕ್ಕಿದ ಚಾನ್ಸ್ ಅಂಥೇಳಿ ಮಸ್ತ್ ತಿಕ್ಕತ್ತೇನೆ ರೀ. ತಿಕ್ಕದೇನೆ ನೋಡ್ಬೋದು ನೀವಿಲ್ಲಿ ನಾ ಹೆಂಗೆ ತಿಕ್ಕೊಳ್ಳೋದೇನಂತಂದ್ರೆ, ಯಪ್ಪ ಏನೇನೈತೋ ಎಲ್ಲ ಕಿತ್ತೋಗ್ಬಿಡ್ಬೇಕು, ಹಂಗೆ ನಾನು ತಿಕ್ಕೊಂಡೆ. ಅದಾದಮೇಲೆ ವೈಪ್ ಮಾಡೋದಂದ್ರೆ ನನಗೆ ಇದ್ರೊಳಗೆ ಭಾಳ ಸೇರ್ತೈತಿ ಈ ಸ್ಟೆಪ್. ಎಷ್ಟು ಫ್ರೆಶ್ ಅನ್ನಿಸ್ತೈತೆ ರೀ ಸ್ಕಿನ್, ನೋಡ್ಬೋದಿಲ್ಲ. ಇದೆಲ್ಲೇ ಒಂದು ನನಗೆ ಪಿಂಪಲ್ ಆಗಿಬಿಟ್ಟಿತ್ತು, ಏನೋ ಕಡ್ದುಬಿಟ್ಟಿತ್ತು, ಗೊತ್ತಾಗಲಿಲ್ಲ. ಅದಾದಮೇಲೆ ನಾನು ಇಲ್ಲಿ ಒಂದು ಆ್ಯಡ್ ಮಾಡಿದೆ ಸ್ಟೀಮ್. ಸೊ ಮಸ್ತ್ ಸ್ಟೀಮ್ ತೊಗೊಂಡೆ. ಸ್ಟೀಮ್ ತೊಗೊಳೋದ್ರಿಂದ ಚಲೋ ಅನಿಸಿತ್ತು. ಏನಾರ ಬ್ಲ್ಯಾಕೆಟ್ಸ್ ಎಲ್ಲ ಇತ್ತಂದ್ರೆ ಕಿತ್ತು ಬರ್ತೈತೆ ಅಂತ ಹೇಳಿ ನಾನು ಸ್ಟೀಮ್ ಬಿಸಿ 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 ತಣ್ಣಗೆ ಚಲೋ ಅನ್ಸತ್ತೈತಿ. ನೀವು ತೊಗೊರಿ ಸ್ಟೀಮ್. ಸೊ ಸ್ಟೀಮ್ ತೊಗೊಂಡಾದ್ಮೇಲೆ ನಾನಿಲ್ಲೇ ಬ್ಲ್ಯಾಕೆಟ್ಸ್ ತೆಗಿಯೋಕೆ ಟ್ರೈ ಮಾಡಿದೆ, ಏನಾರ ಇದ್ರೆ ಬರ್ತಾವೇನಪ್ಪ ಅಂತಂದರೆ. ಯಾಕಂದರೆ ನನಗಂತೂ ಏನು ಕಾಣತಿರ್ಲಿಲ್ಲ. ಸೊ ನಾನು ನೋಡಿದೆ, ತೆಗೆದೆ, ಏನು ಬರಲಿಲ್ಲ. ನೋಡ್ಬೋದಿಲ್ಲಿ ತೋರ್ಸಾದೆ ನಾನು ನಿಮ್ಗೆ. ತಿಕ್ಕಿ ತೆಗೆದ್ರೂ ಏನೂ ಬರಲಿಲ್ಲ, ಯಾಕಂದರೆ ಬ್ಲ್ಯಾಕೆಟ್ಸ್ ನನಗಿರಲಿಲ್ಲ. ಅದಾದಮೇಲೆ ನೆಕ್ಸ್ಟ್ ಸ್ಟೆಪ್ ನಮ್ಮದು ಬಂದ್ರೆ ಕ್ರೀಮ್ ಬರ್ತೈತಿ, ಆಕ್ಸಿ ಕ್ರೀಮ್, ಥರ್ಡ್ ಸ್ಟೆಪ್. ಸೊ ಕ್ರೀಮ್ ಹಚ್ಕೊಂಡು ಸ್ಪ್ರೆಡ್ ಮಾಡಿದೆ, ಸಿಕ್ಕೇತು ಇಲ್ಲೋ ಅಂಥೇಳಿ ಸ್ಲೋಲಿ ಕೈಯಿಂದ ನಾನು ಮಸಾಜ್ ಮಾಡಿಕೊಂಡೆ. ನನಗೆ ಮಸಾಜ್ ಮಾಡ್ಕೊಳ್ಳೋದು, ಫೇಸ್ ಮಸಾಜ್ ಅಂದ್ರೆ ಭಾಳ ಇಷ್ಟ ರೀ. ಮತ್ತು ನಮಗೆ ನಾವು ಟೈಮ್ ತೆಗೆದು ಮಾಡ್ಬೇಕು, ಇದು ಭಾಳ ಇಂಪಾರ್ಟೆಂಟ್. ಹೊರಗೆ ಹೋಗಿ ಮಾಡ್ಕೋತೀವಿ, ಮನೆಯೊಳಗೆ ನಾವು ಟೈಮ್ ತೆಗೆದು ನಮ್ಮ ಕೈಯಿಂದ ಮಾಡೋದಂದ್ರೆ ಅದು ಒಂದು ಮಜಾ ಬೇರೆ. ಸೊ ನಾ ಇದನ್ನು ಇವತ್ತು ಫೀಲ್ ಮಾಡ್ಕೊಳತ್ತಿದ್ದೆ. ಮಜಾ ಬರತ್ತಿತ್ತು ರೀ ಕರೆ ಅಂದ್ರೆ. ಅಲ್ಲೇ ನಿದ್ದೆ ಬರತ್ತಿತ್ತು. ಸೊ ಹಂಗೆ ಕಣ್ಣು ರಿಫ್ರೆಶ್ ಭಾಳ ಅನಿಸಿತ್ತು. ನೆಕ್ಸ್ಟ್ ಸ್ಟೆಪ್ ಬಂದುಬಿಟ್ರೆ ನಮ್ಮದು ಫೋರ್ತ್ ಸ್ಟೆಪ್, ನಮ್ಮದು ಜೆಲ್, ಆಕ್ಸಿ ಜೆಲ್. ಮಸ್ತ್ ಜೆಲ್ಲೆಲ್ಲ ಹಚ್ಕೊಂಡೆ ನಾನು ಫೇಸಿಗೆಲ್ಲ. ನೋಡ್ಬೋದು ಜೆಲಿ ಕಾಣಿಸೋದಿಲ್ಲ. ಹಚ್ಕೊಂಡೆಲ್ಲ ಸ್ಪ್ರೆಡ್ ಮಾಡಿದೆ. ಇನ್ನೊಂದು 2 ಮಿನಿಟ್ಸ್ ನಾನು ಹಾಗೆ ಇದು ಮಾಡ್ಕೊಂಡು ಕ್ಲೀನಾಗಿ ಮಾಡಿಕೊಂಡೆ. ಅದಾದಮೇಲೆ ನಾನು ಲಾಸ್ಟ್ ಸ್ಟೆಪ್ ಏನಂತಂದರೆ ಫೇಸ್ ಪ್ಯಾಕಿಗೆ ಬಂದೆ. ಫೇಸ್ ಪ್ಯಾಕ್ ಇಲ್ಲಿ ನೋಡ್ಬೋದು ನೀವು, ರೋಸ್ ವಾಟರ್ ಕಲಿಸ್ಕೊಂಡು ಫೇಸ್ ಪ್ಯಾಕ್ ಹಚ್ಕೋಬೋದು. ಇದರಿಂದ ನಿಮ್ಗೆ ಇನ್ಸ್ಟೆಂಟ್ ಗ್ಲೋ ಸಿಗ್ತೈತಿ. ಇಲ್ಲಿ ಹಚ್ಕೊಂಡೆ ನಾನು. ಸ್ವಲ್ಪ ಡ್ರೈ ಆಗೋ ಮಟ್ಟ ಬಿಡಬೇಕ್ರಿ ಫೇಸ್ ಪ್ಯಾಕ್, ಅಂದರೆ ಚಲೋ ನಿಮಗೆ ರಿಸಲ್ಟ್ಸ್ ಬರುತ್ತೆ. ನೋಡ್ರಿಲ್ಲ ಹೆಂಗೋ ಮಾಡಿ ಒಣಗಿಸಿದೆ. ಸೊ ನೆಕ್ಸ್ಟ್ ಇಲ್ಲಿ ನೀವು ನಾನು ನೋಡ್ಬೋದು, ಲುಕ್ ಇನ್ಸ್ಟಂಟ್ ಗ್ಲೋ ಬಂದೈತಿ, ಮಸ್ತ್. ಸೊ ಇದೈತ್ರಿ ಸೆಲ್ಫ್ ಕೇರ್ ವಿಡಿಯೋ. ನೀವು ಇದನ್ನು ಟ್ರೈ ಮಾಡಿ ನೋಡ್ಬೋದು, ನಿಮಗೂ ಭಾಳ ಚಲೋ ರಿಸಲ್ಟ್ ಬರ್ತೈತಿ. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.